ಹಾಯ್ ಹಲೋ, ಮತ್ತೊಂದು ಮಿನಿ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಬ್ಲಾಗಲ್ಲಿ ಏನು ಹೇಳ್ತೆ ಅಂದರೆ ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂದರೆ ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ಗೆ ವಿಸಿಟ್ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವ್ರ ಆಫೀಸ್ ಕೂಡ ಅಲ್ಲಿ ಎಕ್ಸಿಬಿಷನ್ ಇತ್ತು. ಸೊ ಹಾಗಾಗಿ ಅವ್ರ ಕಡೆಯಿಂದ ನಾನು ಆಫೀಸಿಂದ ವಿಸಿಟರ್ ಆಗಿ ಹೋಗಿದ್ದೆ. ಹಾಗೆ ಊರಿಗೂ ಹೋಗಬೇಕಾಗಿತ್ತು, ಹಾಗೆ ಹೆಲ್ಮೆಟ್ ಕೂಡ ತೊಗೊಂಡೋಗಿದ್ದೆ. ಅವರು ಕಂಪ್ನಿಯಿಂದ ಹೋಗಿದ್ರು, ಹಾಗಾಗಿ ನಾವು ಬೈಕಲ್ಲಿ ಹೋಗೋದ್ರಿಂದ ಹೆಲ್ಮೆಟ್ ಕೂಡ ಮಸ್ಟ್ ಆ್ಯಂಡ್ ಶುಡ್ ಬೇಕೇ ಬೇಕಾಗುತ್ತೆ. ಸೊ ಹಾಗಾಗಿ ಬಸ್ಸಲ್ಲಿ ಹೋಗಿ ಹೆಲ್ಮೆಟ್ ಎಲ್ಲ ತೊಗೊಂಡು ಹೋದ್ವಿ. ಅಲ್ಲೋಗಿ ಫಸ್ಟು ರಿಜಿಸ್ಟ್ರ್ ಮಾಡಿಸಿ ನನ್ನ ಹೆಸರಲ್ಲಿ ಅವರು ಒಂದು ಕಾರ್ಡ್ ಥರ ಕೊಡ್ತಾರೆ. ಅದನ್ನು ನಮ್ಮ ಆಫೀಸ್ ಒಳಗಡೆ ಎಕ್ಸಿಬಿಷನ್ ಸೆಂಟರ್ ಒಳಗಡೆ ಹೋಗ್ಬೇಕಾದ್ರೆ ಅದನ್ನು ಸ್ಕ್ಯಾನ್ ಮಾಡಿ ನಮ್ಮನ್ನು ಒಳಗೆ ಬಿಡೋದು ಮಸ್ಟ್ ಆ್ಯಂಡ್ ಶುಡ್. ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಅಂತೂ. ಇವ್ರ ಕಂಪ್ನಿ ಬಗ್ಗೆ ಎಲ್ಲ ತಿಳ್ಕೊಳಕ್ಕೆ ಇನ್ನೂ ಚೆನ್ನಾಗಿ ಇದೊಂದು ಚಾನ್ಸ್ ಸಿಕ್ತು. ಚೆನ್ನಾಗೆಲ್ಲ ತಿಳ್ಕೊಂಡು ಏನೇನು ಮಾಡ್ತಾರೆ ಹೆಂಗೆ ಅಂತೆಲ್ಲ ತಿಳ್ಕೊಂಡು ಅಲ್ಲಿ ಎಲೆಕ್ಟ್ರಿಕ್ ಎಕ್ಸಿಬಿಷನ್ ಇತ್ತು. ಈ ಸಲ ಇದ್ದಿದ್ದು ಎಲೆಕ್ಟ್ರಿಕಲ್ ಎಕ್ಸಿಬಿಷನ್ ಇತ್ತು. ಈ ಥರ ಸ್ವಿಚ್ ಬೋರ್ಡ್ಸು, ಪ್ಯಾನಲ್ಸು ಈ ಥರ ಎಲ್ಲ ಇತ್ತು. ಅದನ್ನೆಲ್ಲ ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡು ಒಂದೆರಡು ಫೋಟೋಸು, ವೀಡಿಯೋಸ್ ಅದೆಲ್ಲ ಮಾಡಿಕೊಂಡು ಅಷ್ಟರೊಳಗಡೆ ಈವ್ನಿಂಗ್ ಆಗಿತ್ತು. ಈವ್ನಿಂಗ್ ಸನ್ಸೆಟ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗೆ ಒಂದು ಗ್ಲಿಂಪ್ ತಗೊಂಡೆ. ಹಾಗೆ ಅಲ್ಲೆಲ್ಲ ವೈಬ್ ಅಂತೂ ತುಂಬಾ ಚೆನ್ನಾಗಿತ್ತು. ಒಳಗಡೆ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ಹಾಗೆ ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡು ಒಂಥರ ನ್ಯೂ ಎಕ್ಸ್ಪೀರಿಯೆನ್ಸ್ ಅಂತಲೇ ಅನ್ಬೋದು. ಹೋಗಬೇಕು ಅಂತ ಅಂದ್ಕೊಳ್ತಿದ್ದೆ, ಬಟ್ ಇವ್ರ ಕಂಪ್ನಿನೇ ಅಲ್ಲಿ ಎಕ್ಸಿಬಿಷನ್ ಇರೋದ್ರಿಂದ ಸೊ ಒಂದು ಚಾನ್ಸ್ ಸಿಕ್ಕಂಗಾಯಿತು ನನಗೂ ಕೂಡ. ಅಲ್ಲೆಲ್ಲ ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡು ಅಲ್ಲಿರೋ ಫ್ರೀಯಾಗಿ ವೆಹಿಕಲ್ ಎಲ್ಲ ಇತ್ತು. ಅಲ್ಲಿ ತುಂಬಾ ದೂರ ಇತ್ತು, ನಡೆಯೋಕ್ಕೆ ಆಗ್ತಿರ್ಲಿಲ್ಲ. ಲಾಂಗ್ ಡಿಸ್ಟೆನ್ಸ್ ಇರೋದ್ರಿಂದ ಅದನ್ನು ಕೂಡ ವೆಹಿಕಲ್ನ ಕೂಡ ಯೂಸ್ ಮಾಡಿಕೊಂಡು ನಾವು ಕೂಡ ಎಕ್ಸಿಟ್ ಆದ್ವಿ. ಅಲ್ಲೆಲ್ಲ ಮುಗಿಸ್ಕೊಂಡು ಹೋದ್ಮೇಲೆ ನಾವು ಊರಿಗೆ ಹೊರಟ್ವಿ. ಊರಿಗೆ ಹೊರಟಾದ್ಮೇಲೆ ಈವ್ನಿಂಗೇ ಆಗೋಗಿತ್ತು, ಸಂಜೆ ಆಗಿತ್ತು. ನಾನು ನೆಕ್ಸ್ಟ್ ಮಿನಿ ಬ್ಲಾಗಲ್ಲಿ ಸಿಗ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.